ನೀವು ಯಾವ ರೀತಿ ಬೇವು ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಬೆಲ್ಲ. ನಾನಿವತ್ತು ಬೇವು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬೆಲ್ಲ ಕರಗಿಸಿದ್ದೀವಿ, ಒಂದು ಸರಿಗೆ ನೀರು ಹಾಕಿ. ಇದೆಲ್ಲ ಬೆಲ್ಲ ಕರಗಿದೆ. ಬೇವು ಮಾಡಲು ಬೇಕಾಗುವ ಸಾಮಗ್ರಿಗಳು: ಕರ್ಮಿಂಚ ಹಣ್ಣು, ದ್ರಾಕ್ಷಿ, ಬೆಳ್ಳುಳ್ಳಿ ಹಣ್ಣು, ಬಾಳೆಹಣ್ಣು, ಮಾವಿನಕಾಯಿ, ಸೇಬು, ಕಲ್ಸಕ್ರೆ, ಉತ್ತುತ್ತಿ, ಬೇವಿನ ಮಸಾಲ, ಹುಣಸೆಹಣ್ಣು, ನೆನೆ ಹಾಕಿದ ಹುಣಸೆಹಣ್ಣು, ಕಲ್ಸಕ್ರೆ ಎಲ್ಲನೂ ಬೇಕಾಗುತ್ತೆ. ಹಣ್ಣಿನ ಸಾಮಗ್ರಿಗಳು ಇಷ್ಟಿರಬೇಕು ಮಾಡಬೇಕಾದ್ರೆ, ಬೇವು ಮಾಡಬೇಕಾದ್ರೆ. ಇದು ಹುಣಸೆಹಣ್ಣು ರಸ. ಇದು ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆ ಹಾಕಿ ಅದು ರಸ. ಇವು ದ್ರಾಕ್ಷಿನ ರುಬ್ಬಿ ಚಂದ ನುಣ್ಣಗೆ ರುಬ್ಬಿದ್ದೀನಿ. ಬೇವಿನ ಹೆಚ್ಚ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಬೇವು. ಇದು ಬಾದಾಮಿ, ಗೋಡಂಬಿ ಇವೆಲ್ಲ ಮಾಡಿರೋದು ಕುಟ್ಟಿರ್ತೀನಿ. ಇದು ಕರಿಮಿಂಚಣ್ಣು, ಒಂದು ಸೇಬು, ಸ್ವಲ್ಪ ಮಾನಿಕಾಯಿ, ಇದು ಬೆಳ್ಳುಳ್ಳಿಕಾಯಿ ಏನಂತಾರೆ ಅದಕ್ಕೆ, ಬೆಳ್ಳುಳ್ಳಿ ಹಣ್ಣು. ಇದು ಬಾಳೆಹಣ್ಣು, ಅರ್ಧ ಡಜನು ಇಷ್ಟೊಂದು ಬಾಳೆಹಣ್ಣು ಸಣ್ಣ ಕಟ್ ಮಾಡಿಟ್ಟಿದ್ದೀವಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ಇದು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಬಾಳೆಹಣ್ಣನ್ನು ಈ ರೀತಿ ಸ್ಮ್ಯಾಶ್ ಮಾಡಿದ್ದೀವಿ, ಸಣ್ಣಾಗಿದೆ ಇದು. ಈ ಬಾಳೆಹಣ್ಣು ಹಾಕೋಣ. ಯುಗಾದಿ ಹಬ್ಬ ಅಂದ್ರೇ ಸ್ಪೆಷಲ್ಲು ಹಳ್ಳಿ ಕಡೆ. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ. ಬಾಳೆಹಣ್ಣು ಚೆಂದ ಪೇಸ್ಟ್ ಇರಬೇಕು, ಆ ರೀತಿ ಮಾಡಬೇಕು ಬಾಳೆಹಣ್ಣು, ಅಂದ್ರೇ ಚೆನ್ನಾಗಿ ಬೇವಾಗುತ್ತೆ, ಟೇಸ್ಟಿಯಾಗುತ್ತೆ ಬಾಳೆಹಣ್ಣು ಇರೋದ್ರಿಂದ. ಕರಿಮಿಂಚ ಹಣ್ಣನ್ನು ಚೆಂದ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿದ್ದೀವಿ. ಯಾವ ಹಣ್ಣನ್ನು ಹಂಗೆ ಹಾಕಬಾರ್ದು, ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಒಂದು ಕರಿಮಿಂಚ ಹಣ್ಣು ಹಾಕಿರೋದು. ಇವಾಗ ಕರಿಮಿಂಚ ಹಣ್ಣು ಹಾಕ್ತೀವಿ. ಮಿಕ್ಸ್ ಮಾಡಬೇಕು. ಹುಣಸೆ ರಸ ಹಾಕ್ತಾ ಇದೀವಿ ಇವಾಗ. ಬೆಳ್ಳುಳ್ಳಿ ಹಣ್ಣು ಅನ್ಬೇಕವ. ನಾನು ಬೆಳ್ಳುಳ್ಳಿ ಹಣ್ಣು ಅಂದೆ, ನಮ್ಮ ಅತ್ತೆ ಬೆಳ್ಳುಳ್ಳಿ ಹಣ್ಣು ಅನ್ಬೇಕಂದ್ರೆ. ಹಾಕ್ತಾ ಇದೀವಿ ಇವಾಗ ಒಂದು ಸೇಬು ಇವು ಹಾಕಲೆ. ಬಾದಾಮಿ, ಗೋಡಂಬಿ, ಕಲ್ಸಕ್ರೆ, ಉತ್ತುತ್ತಿ ಕುಟ್ಟಿ ಹಾಕಿರೋದು ಇದು ಪುಡಿ. ಸ್ವಲ್ಪ 1 ಇಂಚು ಮಾವಿನಕಾಯಿ. ಅದರೊಳಗೆ ಅಜ್ವಾನ, ಸೋಪು, ಕಲ್ಸಕ್ರೆ, ದ್ರಾಕ್ಷಿ, ಫ್ರೂಟ್ಸು, ಇದು ಸೌತೆಕಾಯಿ ಬೀಜ ಎಲ್ಲನೂ ಇರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಕಲರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವಾಗ ಫೈನಲ್ ಆಗಿ ಬೇವು ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಬೇವಿನ ಹೂವು ಹಾಕಬೇಕು. ಬೇವಿನ ಹೂವನೇ ಸ್ಪೆಷಲ್ ಇದು ಯುಗಾದಿ ಹಬ್ಬಕ್ಕೆ. ಆ ಬೇವಿನ ಹೂವು ಹಾಕಿದ್ರೇ ಬೇವು ಪೂರ್ತಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಬೇವಿನ ಹೂವನ್ನು ಹಾಕ್ತಾಯಿದ್ವಿ. ಸ್ವಲ್ಪ ಬೇವು ಜಾಸ್ತಿ ಸಿಹಿ ಅಂದ್ರೇ ಹಬ್ಬ ಅಲ್ವಾ. ಎಲ್ಲ ಕಡೆ ಇದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊತೀನಿ. ಪ್ಲೀಸ್ ಬೇರೆ ರೀತಿ ಹಬ್ಬ ಮಾಡಿದರೆ ಪ್ಲೀಸ್ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಕಡೆ ಗಡಿಗೆಯಲ್ಲೂ ಮಾಡ್ತಾರೆ, ಹೊಸ ವಾಟಿಯಲ್ಲೂ ಮಾಡ್ತಾರೆ. ನಾವು ವಾಟಿಯಲ್ಲಿ ಮಾಡ್ತಾ ಇರೋದು.
ಗಡಿಗೆಯಲ್ಲಿ ಮಾಡ್ತಾ ಇಲ್ಲ. ಕುಂಕುಮ ಭಸ್ಮ ಊದ್ಬತ್ತಿ ಕುಂಕುಮ ಪೂಜೆ ಮಾಡಿ ಊದ್ಬತ್ತಿ ಬೇರೆಯವರಿಗೆ ಈ ಥರ ಹಚ್ಚಿ ಕೊಡಬೇಕು. ಪೂಜೆ ಮಾಡ್ತಾರೆ. ಎಲ್ಲ ಪೂಜೆ ಮಾಡಿ ಮನೆಗಳಿಗೆ ಹಾಕ್ಬೇಕು. ಬೇರೆಯವರಿಗೆ ಕೊಡ್ತಾರೆ. ಕಡೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಮ್ಮದು ಹೋಗಿ ಅವ್ರಿಗೆ ಕೊಡೋದು, ಅವ್ರ ಬೇವು ನಾವು ಕುಡಿಯೋದು, ಇದೇ ವಿಶೇಷ ಹಳ್ಳಿ ಕಡೆ. ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ